ವೆಲ್ಕಮ್ ಬ್ಯಾಕ್. ವಿಶ್ವದ ಅತಿ ದೊಡ್ಡ ಪಕ್ಷ ಅಂತ ಕರೆಸಿಕೊಳ್ಳೋ ಬಿಜೆಪಿಗೆ ನೂತನ ರಾಷ್ಟ್ರಾಧ್ಯಕ್ಷರ ಆಗಮನ ಆಗಿದೆ. ಇವತ್ತು ಸ್ವತಃ ಪ್ರಧಾನಿ ಮೋದಿ ಅವರು, ಗೃಹ ಸಚಿವ ಅಮಿತ್ ಶಾ, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ ಸೇರಿದಂತೆ ಹಲವು ನಾಯಕರು ಈ ಒಂದು ವಿದ್ಯಮಾನಕ್ಕೆ ಸಾಕ್ಷಿಯಾದರು. ಎಲ್ಲರೂ ನಿಂತಿರುವಾಗ ಅಧ್ಯಕ್ಷರನ್ನ ಕೂರಿಸಿದ್ರು. ಆ ಫೋಟೋ ಯಾವ ರೀತಿ ವೈರಲ್ ಆಗ್ತಿದೆ ಅಂತಂದ್ರೆ ಇದು ಬಿಜೆಪಿಯಲ್ಲಿ ಮಾತ್ರ ಸಾಧ್ಯ ಅನ್ನೋ ರೀತಿ. ಇದರ ಮಧ್ಯೆ ಪ್ರಧಾನಿ ಮೋದಿ ಅವರು ಆಡಿದಂತಹ ಆ ಒಂದು ಮಾತು ಕೂಡ ಸಖತ್ ವೈರಲ್ ಆಗ್ತಾ ಇದೆ. ಏನೇನಾಯ್ತು ಇವತ್ತು ಬಿಜೆಪಿ ಪಾಳಯದಲ್ಲಿ ನೀವೇ ನೋಡಿ. कार्यकर्ता हूं, वे मेरे बॉस। ವಿಶ್ವದ ಅತಿ ದೊಡ್ಡ ಪಾರ್ಟಿಗೆ ಹೊಸ ಬಾಸ್. ನಿತಿನ್ ನಬೀನ್ ಆಯ್ಕೆಗೆ ಮೋದಿ ದಿಲ್ ಖುಷ್. ಬಿಜೆಪಿಯಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಮೋದಿ ಅಮಿತ್ ಶಾ ಜೋಡಿ ಕೊನೆಗೂ ರಾಷ್ಟ್ರಾಧ್ಯಕ್ಷರನ್ನ ಬದಲಿಸಿದೆ. ಯಾರಿಗೂ ಗೊತ್ತಿಲ್ಲದ ಹೆಚ್ಚು ಹೆಸರು ಮಾಡದ ಬಿಹಾರ ರಾಜ್ಯದ ನಿತಿನ್ ನಬೀನ್ಗೆ ರಾಷ್ಟ್ರೀಯ ಅಧ್ಯಕ್ಷ ಪಟ್ಟ ಕಟ್ಟಲಾಗಿದೆ. ಕೇವಲ 45 ವರ್ಷದ ನಾಯಕರಿಗೆ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಪಕ್ಷ ಮುನ್ನಡೆಸೋ ಹೊಣೆ ಹೊರಿಸಲಾಗಿದೆ. ಪಂಚರಾಜ್ಯಕ್ಕೆ ಸಜ್ಜಾಗಬೇಕು ನಿತಿನ್ ನಬೀನ್. 2026ರಲ್ಲಿ ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಅಸ್ಸಾಂ, ಪುದುಚೇರಿಗಳಲ್ಲಿ ಚುನಾವಣೆ ನಡೆಯಲಿವೆ. ಪಂಚರಾಜ್ಯ ಎಲೆಕ್ಷನ್ಗೆ ನಿತಿನ್ ನಬೀನ್ ಸಜ್ಜಾಗಬೇಕಾಗಿದೆ. ಈಗಾಗಲೇ ದೆಹಲಿ, ಬಿಹಾರ ಚುನಾವಣೆಯಲ್ಲಿ ತಂತ್ರಗಾರಿಕೆ ಮಾಡಿ ಗೆದ್ದು ಬೀಗಿರೋ ನಬೀನ್ ಕೇಸರಿ ಪಕ್ಷಕ್ಕೆ ಮತ್ತಷ್ಟು ಬಲ ತುಂಬಬೇಕಾಗಿದೆ. असम, बंगाल, केरल और पुडुचेरी में चुनाव होने जा रहा है और वहां की डेमोग्राफी की पूरी चर्चा हो रही है. किस प्रकार से बदले हुए डेमोग्राफी में वहां चीजें बदल रही हैं और हमारे लिए अपने आप में एक चुनौती है. लेकिन हम पूरी तरह से आश्वस्त हैं कि भाजपा का कार्यकर्ता अपने संघर्ष और परिश्रम के बल पर इन 5 राज्यों में सशक्त भाजपा का नेतृत्व प्रदान करने जाएगा. नानू कार्यकर्ता नितिन नबीन नन्ना बॉस. लोगों को लगता होगा कि नरेंद्र मोदी देश के प्रधानमंत्री है, तीसरी बार प्रधानमंत्री बने, 50 साल की छोटी आयु में मुख्यमंत्री बन गए, 25 साल से लगातार हेड ऑफ द गवर्नमेंट रहे हैं. ये सब अपनी जगह पे हैं, लेकिन इन सबसे भी बड़ी चीज मेरे जीवन में है, मैं भारतीय जनता पार्टी का कार्यकर्ता हूं. ये सबसे बड़ा गर्व है. और जब बात पार्टी के विषयों को आती है, तब माननीय नितिन नबीन जी, मैं एक कार्यकर्ता हूं, वे मेरे बॉस हैं. ನಿತಿನ್ ನಬೀನ್ಗೆ ರಾಜ್ಯ ರಾಷ್ಟ್ರದ ನಾಯಕರು ಅಭಿನಂದಿಸಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ಸನ್ಮಾನಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ವಿಶ್ವದ ಅತಿ ದೊಡ್ಡ ಪಕ್ಷ ಅಂತ ಕರೆಸಿಕೊಳ್ಳೋ ಬಿಜೆಪಿಗೆ ನೂತನ ರಾಷ್ಟ್ರಾಧ್ಯಕ್ಷರ ಆಗಮನ ಆಗಿದೆ. ಇವತ್ತು ಸ್ವತಃ ಪ್ರಧಾನಿ ಮೋದಿ ಅವರು, ಗೃಹ ಸಚಿವ ಅಮಿತ್ ಶಾ, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ ಸೇರಿದಂತೆ ಹಲವು ನಾಯಕರು ಈ ಒಂದು ವಿದ್ಯಮಾನಕ್ಕೆ ಸಾಕ್ಷಿಯಾದರು. ಎಲ್ಲರೂ ನಿಂತಿರುವಾಗ ಅಧ್ಯಕ್ಷರನ್ನ ಕೂರಿಸಿದ್ರು. ಆ ಫೋಟೋ ಯಾವ ರೀತಿ ವೈರಲ್ ಆಗ್ತಿದೆ ಅಂತಂದ್ರೆ ಇದು ಬಿಜೆಪಿಯಲ್ಲಿ ಮಾತ್ರ ಸಾಧ್ಯ ಅನ್ನೋ ರೀತಿ. ಇದರ ಮಧ್ಯೆ ಪ್ರಧಾನಿ ಮೋದಿ ಅವರು ಆಡಿದಂತಹ ಆ ಒಂದು ಮಾತು ಕೂಡ ಸಖತ್ ವೈರಲ್ ಆಗ್ತಾ ಇದೆ. ಏನೇನಾಯ್ತು ಇವತ್ತು ಬಿಜೆಪಿ ಪಾಳಯದಲ್ಲಿ ನೀವೇ ನೋಡಿ. कार्यकर्ता हूं, वे मेरे बॉस. ವಿಶ್ವದ ಅತಿ ದೊಡ್ಡ ಪಾರ್ಟಿಗೆ ಹೊಸ ಬಾಸ್. ನಿತಿನ್ ನಬೀನ್ ಆಯ್ಕೆಗೆ ಮೋದಿ ದಿಲ್ ಖುಷ್. ಬಿಜೆಪಿಯಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಮೋದಿ ಅಮಿತ್ ಶಾ ಜೋಡಿ ಕೊನೆಗೂ ರಾಷ್ಟ್ರಾಧ್ಯಕ್ಷರನ್ನ ಬದಲಿಸಿದೆ. ಯಾರಿಗೂ ಗೊತ್ತಿಲ್ಲದ ಹೆಚ್ಚು ಹೆಸರು ಮಾಡದ ಬಿಹಾರ ರಾಜ್ಯದ ನಿತಿನ್ ನಬೀನ್ಗೆ ರಾಷ್ಟ್ರೀಯ ಅಧ್ಯಕ್ಷ ಪಟ್ಟ ಕಟ್ಟಲಾಗಿದೆ. ಕೇವಲ 45 ವರ್ಷದ ನಾಯಕರಿಗೆ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಪಕ್ಷ ಮುನ್ನಡೆಸೋ ಹೊಣೆ ಹೊರಿಸಲಾಗಿದೆ. ಪಂಚರಾಜ್ಯಕ್ಕೆ ಸಜ್ಜಾಗಬೇಕು ನಿತಿನ್ ನಬೀನ್.
2026ರಲ್ಲಿ ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಅಸ್ಸಾಂ, ಪುದುಚೇರಿಗಳಲ್ಲಿ ಚುನಾವಣೆ ನಡೆಯಲಿವೆ. ಪಂಚರಾಜ್ಯ ಎಲೆಕ್ಷನ್ಗೆ ನಿತಿನ್ ನವೀನ್ ಸಜ್ಜಾಗಬೇಕಾಗಿದೆ. ಈಗಾಗಲೇ ದೆಹಲಿ, ಬಿಹಾರ ಚುನಾವಣೆಯಲ್ಲಿ ತಂತ್ರಗಾರಿಕೆ ಮಾಡಿ ಗೆದ್ದು ಬೀಗಿರೋ ನವೀನ್ ಕೇಸರಿ ಪಕ್ಷಕ್ಕೆ ಮತ್ತಷ್ಟು ಬಲ ತುಂಬಬೇಕಾಗಿದೆ. असम, बंगाल, केरल और पुडुचेरी में चुनाव होने जा रहा है और वहां की डेमोग्राफी की पूरी चर्चा हो रही है. किस प्रकार से बदले हुए डेमोग्राफी में वहां चीजें बदल रही हैं और हमारे लिए अपने आप में एक चुनौती है. लेकिन हम पूरी तरह से आश्वस्त हैं कि भाजपा का कार्यकर्ता अपने संघर्ष और परिश्रम के बल पर इन 5 राज्यों में सशक्त भाजपा का नेतृत्व प्रदान करने जाएगा. ನಾನು ಕಾರ್ಯಕರ್ತ, ನಿತಿನ್ ನವೀನ್ ನನ್ನ ಬಾಸ್. लोगों को लगता होगा कि नरेंद्र मोदी देश के प्रधानमंत्री है, तीसरी बार प्रधानमंत्री बने, 50 साल की छोटी आयु में मुख्यमंत्री बन गए, 25 साल से लगातार हेड ऑफ द गवर्नमेंट रहे हैं. ये सब अपनी जगह पे हैं, लेकिन इन सबसे भी बड़ी चीज मेरे जीवन में है, मैं भारतीय जनता पार्टी का कार्यकर्ता हूं. ये सबसे बड़ा गर्व है. और जब बात पार्टी के विषयों को आती है, तब माननीय नितिन नवीन जी, मैं एक कार्यकर्ता हूं, वे मेरे बॉस हैं. ನಿತಿನ್ ನವೀನ್ಗೆ ರಾಜ್ಯ ರಾಷ್ಟ್ರದ ನಾಯಕರು ಅಭಿನಂದಿಸಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ಸನ್ಮಾನಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ವಿಶ್ವದ ಅತಿ ದೊಡ್ಡ ಪಕ್ಷ ಅಂತ ಕರೆಸಿಕೊಳ್ಳೋ ಬಿಜೆಪಿಗೆ ನೂತನ ರಾಷ್ಟ್ರಾಧ್ಯಕ್ಷರ ಆಗಮನ ಆಗಿದೆ. ಇವತ್ತು ಸ್ವತಃ ಪ್ರಧಾನಿ ಮೋದಿ ಅವರು, ಗೃಹ ಸಚಿವ ಅಮಿತ್ ಶಾ, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ ಸೇರಿದಂತೆ ಹಲವು ನಾಯಕರು ಈ ಒಂದು ವಿದ್ಯಮಾನಕ್ಕೆ ಸಾಕ್ಷಿಯಾದರು. ಎಲ್ಲರೂ ನಿಂತಿರುವಾಗ ಅಧ್ಯಕ್ಷರನ್ನ ಕೂರಿಸಿದ್ರು. ಆ ಫೋಟೋ ಯಾವ ರೀತಿ ವೈರಲ್ ಆಗ್ತಿದೆ ಅಂತಂದ್ರೆ ಇದು ಬಿಜೆಪಿಯಲ್ಲಿ ಮಾತ್ರ ಸಾಧ್ಯ ಅನ್ನೋ ರೀತಿ. ಇದರ ಮಧ್ಯೆ ಪ್ರಧಾನಿ ಮೋದಿ ಅವರು ಆಡಿದಂತಹ ಆ ಒಂದು ಮಾತು ಕೂಡ ಸಖತ್ ವೈರಲ್ ಆಗ್ತಾ ಇದೆ. ಏನೇನಾಯ್ತು ಇವತ್ತು ಬಿಜೆಪಿ ಪಾಳೆಯದಲ್ಲಿ ನೀವೇ ನೋಡಿ. कार्यकर्ता हूं, वे मेरे बॉस. ವಿಶ್ವದ ಅತಿ ದೊಡ್ಡ ಪಾರ್ಟಿಗೆ ಹೊಸ ಬಾಸ್. ನಿತಿನ್ ನವೀನ್ ಆಯ್ಕೆಗೆ ಮೋದಿ ದಿಲ್ ಖುಷ್. ಬಿಜೆಪಿಯಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಮೋದಿ ಅಮಿತ್ ಶಾ ಜೋಡಿ ಕೊನೆಗೂ ರಾಷ್ಟ್ರಾಧ್ಯಕ್ಷರನ್ನ ಬದಲಿಸಿದೆ. ಯಾರಿಗೂ ಗೊತ್ತಿಲ್ಲದ, ಹೆಚ್ಚು ಹೆಸರು ಮಾಡದ ಬಿಹಾರ ರಾಜ್ಯದ ನಿತಿನ್ ನವೀನ್ಗೆ ರಾಷ್ಟ್ರೀಯ ಅಧ್ಯಕ್ಷ ಪಟ್ಟ ಕಟ್ಟಲಾಗಿದೆ. ಕೇವಲ 45 ವರ್ಷದ ನಾಯಕನಿಗೆ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಪಕ್ಷ ಮುನ್ನಡೆಸೋ ಹೊಣೆ ಹೊರಿಸಲಾಗಿದೆ. ಪಂಚರಾಜ್ಯಕ್ಕೆ ಸಜ್ಜಾಗಬೇಕು ನಿತಿನ್ ನವೀನ್. 2026ರಲ್ಲಿ ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಅಸ್ಸಾಂ, ಪುದುಚೇರಿಗಳಲ್ಲಿ ಚುನಾವಣೆ ನಡೆಯಲಿವೆ. ಪಂಚರಾಜ್ಯ ಎಲೆಕ್ಷನ್ಗೆ ನಿತಿನ್ ನವೀನ್ ಸಜ್ಜಾಗಬೇಕಾಗಿದೆ. ಈಗಾಗಲೇ ದೆಹಲಿ, ಬಿಹಾರ ಚುನಾವಣೆಯಲ್ಲಿ ತಂತ್ರಗಾರಿಕೆ ಮಾಡಿ ಗೆದ್ದು ಬೀಗಿರೋ ನವೀನ್ ಕೇಸರಿ ಪಕ್ಷಕ್ಕೆ ಮತ್ತಷ್ಟು ಬಲ ತುಂಬಬೇಕಾಗಿದೆ. असम, बंगाल, केरल और पुडुचेरी में चुनाव होने जा रहा है और वहां की डेमोग्राफी की पूरी चर्चा हो रही है. किस प्रकार से बदले हुए डेमोग्राफी में वहां चीजें बदल रही हैं और हमारे लिए अपने आप में एक चुनौती है. लेकिन हम पूरी तरह से आश्वस्त हैं कि भाजपा का कार्यकर्ता अपने संघर्ष और परिश्रम के बल पर इन 5 राज्यों में सशक्त भाजपा का नेतृत्व प्रदान करने जाएगा. ನಾನು ಕಾರ್ಯಕರ್ತ, ನಿತಿನ್ ನವೀನ್ ನನ್ನ ಬಾಸ್. लोगों को लगता होगा कि नरेंद्र मोदी देश के प्रधानमंत्री है, तीसरी बार प्रधानमंत्री बने, 50 साल की छोटी आयु में मुख्यमंत्री बन गए, 25 साल से लगातार हेड ऑफ द गवर्नमेंट रहे हैं. ये सब अपनी जगह पे हैं, लेकिन इन सबसे भी बड़ी चीज मेरे जीवन में है, मैं भारतीय जनता पार्टी का
कार्यकर्ता हूं, ये सबसे बड़ा गर्व है। और जब बात पार्टी के विषयों को आती है, तब माननीय नितिन नवीन जी, मैं एक कार्यकर्ता हूं, वे मेरे बॉस हैं। ನಿತಿನ್ ನವೀನ್ಗೆ ರಾಜ್ಯ ರಾಷ್ಟ್ರದ ನಾಯಕರು ಅಭಿನಂದಿಸಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ಸನ್ಮಾನಿಸಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.